ಇಷ್ಟು ಟೇಸ್ಟಿಯಾಗಿರೋ ಫುಡ್ ಕೊಟ್ಟರೆ ಯಾರು ಬೇಕಾದರೂ ವೆಯ್ಟ್ ಲಾಸ್ ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ದಿನದ ರೆಸಿಪಿ ಏನಂತ ನೋಡೋಣ. ಈಸಿಯಾಗಿ ಇನ್ಸ್ಟೆಂಟಾಗಿ ಹೇಗೆ ರಾಗಿ ದೋಸೆ ಮಾಡೋದು ಅಂತ ನೋಡೋಣ. ಏನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ರಾಗಿ, ಹೆಸರುಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ನಿಮ್ಗೆ ಯಾವುದಾದ್ರೂ ಇಷ್ಟವಾಗಿರೋ ಕಾಳು ಬೇಕಾದರೂ ಹಾಕ್ಕೋಬೋದು. ನಾನು ಇವಿಷ್ಟನ್ನೇ ಯೂಸ್ ಮಾಡಿದ್ದೀನಿ. ಮತ್ತು ರುಬ್ಬಬೇಕಾದ್ರೆ ಅವಲಕ್ಕಿ ಕೂಡ ಹಾಕಿದ್ದೀನಿ. ಇದನ್ನ 2 hours ನೆನೆಸಿದರೆ ಸಾಕು, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಚೆನ್ನಾಗಿ ನೆಂದ ಮೇಲೆ ರುಬ್ಬಿ ಇನ್ಸ್ಟೆಂಟಾಗಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ನಾವು ಫಾರ್ಮೆಟ್ ಮಾಡಿ ಮಾಡ್ಕೊತೀವಿ ಅಂದರೂ ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಮಾಡ್ಕೋಬೋದು. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ. ವೆಯ್ಟ್ ಲಾಸ್ ರೆಸಿಪಿಗಂತೂ ಮಾಡಿಸಿದ ರೆಸಿಪಿ ಇದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಆಯಿಲ್ ಹಾಕ್ಕೊಂಡು ಮಾಡ್ಬೋದು. ದೋಸೆಗೆ ಅಂಟೋದೇ ಇಲ್ಲ, ಈಸಿಯಾಗಿ ಬರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾರ್ಮಲ್ ದೋಸೆ ಇಷ್ಟಪಡೋರು ಎಲ್ಲರೂ ಈ ದೋಸೆನ ಇಷ್ಟಪಟ್ಟೇ ಪಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಆ ಸಾಂಬಾರ್ ಜೊತೆ, ಚಟ್ನಿ ಜೊತೆ ಟ್ರೈ ಮಾಡ್ಬೋದು. ನಾನು ಇನ್ನೊಂದು ಈ ದೋಸೆಲೆ ಈ ಹಿಟ್ಟಲ್ಲೇ ಪಡ್ಡು ಕೂಡ ಮಾಡ್ಕೋಬೋದು. ಇವಾಗ ನಾನು ಮನೆಯಲ್ಲೇ ಮಾಡಿರೋ ಟೋಫುನ ನನ್ನ ಪ್ರೋಟೀನ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊತಿದ್ದೀನಿ. ರಾಗಿ ದೋಸೆನ ಸ್ವಲ್ಪ ಪ್ರಮಾಣ ಸ್ವಲ್ಪ ದಪ್ಪ ಹಾಕ್ಕೊಂಡು ಅದ್ರ ಮೇಲೆ ಮನೆಯಲ್ಲೇ ಮಾಡಿರೋ ಟೋಫು ಅಥವಾ ಪನ್ನೀರು, ನೀವು ಯಾವುದು ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೋಬೋದು. ನನಗೆ ಟೋಫು ಇಷ್ಟ, ಅದಕ್ಕೆ ಟೋಫು ಹಾಕ್ಕೊತಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಚೆನ್ನಾಗಾಗುತ್ತೆ. 2 ಸೈಡ್ ಬೇಯಿಸಿದರೆ ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ ಹಾಕಿದರೆ ಚಟ್ನಿನೇ ಬೇಡ, ಸಾಂಬಾರೇ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ ದೋಸೆ. ನೀವೇ ನೋಡ್ತಿರ್ಬೋದು ಎಷ್ಟು ಗರಿ ಗರಿಯಾಗಿದೆ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆಲ್ಮೋಸ್ಟ್ ನಾನು ದೋಸೆ ಇಷ್ಟಪಡೋರಾಗಿರೋದ್ರಿಂದ ದೋಸೆನೇ ಜಾಸ್ತಿ ಇರ್ತಿದ್ದು. ನಿಮಗೆ ನನ್ನ ವೆಯ್ಟ್ ಲಾಸ್ ಜರ್ನಿಯ ದೋಸೆ ಮತ್ತು ಫುಡ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ವರ್ಕೌಟ್ ವಿಡಿಯೋಸ್ ಬೇಕು ಅಂದರೆ ನನಗೆ ಹೇಳಿ, ದಯವಿಟ್ಟು ಹಾಕ್ತೀನಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.